ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ವಿರೂಪಾಕ್ಷ, ಆರ್ಥೋಪೆಡಿಕ್ ಸರ್ಜನ್ ಮತ್ತು ಫಿಟ್ನೆಸ್ ಎಂಥೂಸಿಯಾಸ್ಟ್. ಈ ಡಿಸ್ಕ್ ಪ್ರಾಬ್ಲಮ್ನಿಂದ ಬರುವಂಥ ಸಯಾಟಿಕಾ ಪೇನ್ ಇದೆಯಲ್ಲ, ಅದು ಕೇವಲ ವೈಟ್ ಕಾಲರ್ ಜಾಬ್ ಮಾಡೋರ್ಗೆ ಮಾತ್ರ ಅಲ್ಲ, ಯಾರಿಗೆ ಬೇಕಾದರೂ ಬರಬಹುದು. ಇವತ್ತಿನ ದಿವಸ ನಾವು ವ್ಯವಸಾಯ ಮಾಡೋರಲ್ಲೂ ನೋಡ್ತೀವಿ, ಕೆಲವರು ಜಿಮ್ ವರ್ಕೌಟ್ ಮಾಡೋರಲ್ಲೂ ಕೂಡ ನೋಡ್ತೀವಿ. ಅಂದರೆ ಈ ವ್ಯವಸಾಯ ಮಾಡೋರು ಜಿಮ್ ವರ್ಕೌಟ್ ಮಾಡ್ತಾರಲ್ಲ, ಅವರಲ್ಲಿ ಅತಿ ಆರೋಗ್ಯಕರವಾದ ಡಿಸ್ಕ್ ಅವರಲ್ಲಿ ಇರಬೇಕು. ಆದರೂ ಕೂಡ ಅವರಲ್ಲೂ ಕೂಡ ನಾವು ಡಿಸ್ಕ್ ಬಲ್ಚು ಮತ್ತು ಸಯಾಟಿಕ್ ಪೈನ್ಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಏನು ಕಾರಣ ಇರಬಹುದು ಅಂತ ನೋಡೋದಾದರೆ, ಈ ಒಂದು 3 ವಿಷಯಗಳನ್ನು ನೀವು ತುಂಬ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಒಂದು, ಜಾಸ್ತಿ ಹೊತ್ತು ಕೂತ್ಕೊಂಡಿರೋದು ಒಂದೇ ಪೋಸ್ಚರಲ್ಲಿ. ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಈ ಥರ ಜಾಸ್ತಿ ಹೊತ್ತು ಕೂತ್ಕೊಂಡಿದ್ದಾಗ ಒಂದೇ ಕಡೆ, ಎಸ್ಪೆಷಲಿ L4, L5 ಲೆವೆಲ್ನಲ್ಲಿ ಡಿಸ್ಕ್ ಅದರ ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ಹೈಟು ಕಡಿಮೆ ಆಗುತ್ತೆ. ಈ ಥರ ಆದಾಗ ಅದು ಡಿಜನರೇಷನ್ ಬೇಗ ಆಗುತ್ತೆ ಮತ್ತು ಇಟ್ ಈಸ್ ವಲ್ನರೇಬಲ್ ಫಾರ್ ಆರ್ ಪ್ರೋನ್ ಫಾರ್ ಡಿಸ್ಕ್ ಬಲ್ಜ್ ಮತ್ತು ಸಯಾಟಿಕ್ ಪೇನ್. ಸೊ ಇದನ್ನು ನೀವು ಅವಾಯ್ಡ್ ಮಾಡಬೇಕು, ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು. ಎರಡನೇದು, ನೀವು ಈ ಥರ ಬಗ್ಬಿಟ್ಟು ಒಂದು ಪೆನ್ ತೊಗೊಂಡ್ರೆ ನಿಮ್ಗೇನು ಡಿಸ್ಕ್ ಪ್ರಾಬ್ಲಮ್ ಏನಾಗಲ್ಲ, ಅಥವಾ ಬಗ್ಗಿ ಸಣ್ಣ ಪುಟ್ಟ ವಸ್ತುಗಳನ್ನು ತೊಗೊಳೋದ್ರಿಂದ ಏನು ಡಿಸ್ಕ್ ಪ್ರಾಬ್ಲಮ್ ಏನಾಗಲ್ಲ. ಆದರೆ ನೀವು ಸ್ವಲ್ಪ ತೂಕವಾಗಿರೋ ವಸ್ತುಗಳನ್ನು ನೀವು ಯಾವ ರೀತಿ ಎತ್ತುತ್ತೀರಾ, ಎರ್ಗೋನಾಮಿಕ್ಸ್, ಒಂದು ಪ್ರಾಪರ್ ಎರ್ಗೋನಾಮಿಕ್ಸು ತುಂಬ ಮುಖ್ಯ ಆಗುತ್ತೆ. ಉದಾಹರಣೆಗೆ ನೋಡಿ, ಈ ತೂಕವನ್ನು ನಾವು ಈ ಥರ ಎತ್ತಕ್ಕೋದ್ರೆ ಖಂಡಿತ ಡಿಸ್ಕ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಇದನ್ನು ಹೇಗೆ ಎತ್ತಬೇಕು, ಸಾಧ್ಯವಾದಷ್ಟು ಈ ಥರ ಕೂತ್ಕೋಬೇಕು, ಈ ಸಪೋರ್ಟ್ ತಗೋಬೇಕು, ಸ್ವಲ್ಪ ಒಂದು ಗ್ರಿಪ್ ತಗೋಬೇಕು, ಹೀಗೆ ಎತ್ತಬೇಕು. ಇಡುವಾಗಲೂ ಅಷ್ಟೇ ಈ ಥರ ಇಡಬೇಕು. ಸೊ ಇದೊಂದು ತೂಕ ಹೇಗೆ ಎತ್ತೋದು ಅನ್ನೋದಕ್ಕೆ ಒಂದು ಪ್ರಾಪರ್ ಎರ್ಗೋನಾಮಿಕ್ಸ್, ಇದನ್ನು ನೀವು ಫಾಲೋ ಮಾಡಬೇಕು. ಜಿಮ್ನಲ್ಲೂ ಕೂಡ ಅಷ್ಟೇ, ತುಂಬ ಜನ ನೋಡಿದ್ದೀವಿ ಸುಮ್ಮನೆ ಹಿಂಗೆ ಎತ್ಕೊಂಡ್ಬಿಡ್ತಾರೆ ವೆಯ್ಟ್ನ, ಅದು ಅವಾಯ್ಡ್ ಮಾಡಬೇಕು. ಸೊ ಈ ಥರ ಹೋಗಿ ಇದೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಬಹುದು ನೀವು. ಮೂರನೇದು ಏನಪ್ಪ ಅಂತಂದರೆ, ನಿಮ್ಗೆ ಈಗಾಗಲೇ ಏನಾದರೂ ಸಣ್ಣ ಪುಟ್ಟ ಏನಾದ್ರು ಕೆಲಸ ಮಾಡುವ ಸಡನ್ನಾಗಿ ಬೆನ್ನು ನೋವು, ಸೊಂಟ ನೋವು ಬಂತು ಅಂತಂದರೆ ಸ್ಟಾಪ್ ಮಾಡಿಬಿಡಿ ಮಾಡೋ ಕೆಲಸನ, ಅದನ್ನೇ ಕಂಟಿನ್ಯೂ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಎಲ್ಲಿ ನೋವಿರುತ್ತೋ ಅಲ್ಲಿ ಆ ಭಾಗದ ಮಾಂಸ ಇರುತ್ತಲ್ಲ, ಅದು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ. ಯಾಕಂದರೆ ಇದು ನಾರ್ಮಲ್ ಫಿಸಿಯಾಲಜಿ. ಪೈನ್ ಇನ್ಹಿಬಿಟ್ಸ್ ಮಸಲ್ಸ್, ಅಂದರೆ ಪೈನ್ ಇನ್ಹಿಬಿಷನ್ ಆಫ್ ಮಸಲ್ ಅಂತ ಹೇಳ್ತೀವಿ. ಆ ಮಸಲ್ ಸರಿಯಾಗಿ ಕೋಆಪ್ರೇಟ್ ಮಾಡೋದಿಲ್ಲ. ಸೊ ಯಾವಾಗ ಈ ಬೆನ್ನಿನ ಅಕ್ಕಪಕ್ಕ ಇರೋ ಸ್ಟೆಬಿಲಿಟಿ ಕೊಡೋ ಮಸಲ್ಸು ಸರಿಯಾಗಿ ಕೆಲಸ ಮಾಡೋದಿಲ್ವೋ, ಆ ಸಂದರ್ಭದಲ್ಲಿ ನಮ್ಮ ಈ ಬಯೋಮೆಕ್ಯಾನಿಕ್ಸು ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ನೀವು ಕಂಟಿನ್ಯೂ ಮಾಡಿದರೆ, ತೂಕ ಎತ್ತೋದು ಕೆಲಸ ಮಾಡೋದನ್ನು ಕಂಟಿನ್ಯೂ ಮಾಡಿಬಿಟ್ರೆ ಬಹುಶಃ ಅದು ಡಿಸ್ಕ್ ಪ್ರಾಬ್ಲಮ್ ಆಗಿ, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಆಗಿ ಪರಿವರ್ತನೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ 3 ವಿಷಯಗಳನ್ನು ನೀವು ತುಂಬ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಜೀವನದಲ್ಲಿ ಡಿಸ್ಕ್ ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೋಬಹುದು. ಧನ್ಯವಾದಗಳು.